ಇಸ್ರೇಲ್ನ ಪರವಾಗಿ ಅಮೆರಿಕ ಇರಾನ್ ಮೇಲೆ ಮಾಡಿದಂತ ದಾಳಿಗೆ ಪ್ರತಿಕಾರವನ್ನ ತೀರಿಸಿಕೊಳ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಅಮೆರಿಕ ದಾಳಿಗೆ ಪ್ರತಿಕಾರವನ್ನ ತೀರಿಸಿಕೊಳ್ತೀವಿ. ಅಮೆರಿಕದ ವಿರುದ್ಧ ಗುಡುಗಿ ಪ್ರತಿದಾಳಿಯ ಮಾತನ್ನ ಇರಾನ್ ಆಡ್ತಾ ಇದೆ. ಅಮೆರಿಕ ದಾಳಿಯ ಬಳಿಕ ಖಮೇನಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿರೋದಿದು. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಶಪಥ ಮಾಡಿದ್ದಾರೆ. ಇಲ್ಲಿವರೆಗೂ ಇರಾನ್ ಆಗಿ ಇಸ್ರೇಲ್ನ ಯುದ್ಧ ಭೀತಿ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದ್ರು ಕೂಡ ಇಸ್ರೇಲ್ನ ಪರವಾಗಿ ಅಮೆರಿಕ ಈಗ ಯುದ್ಧವನ್ನ ಮಾಡ್ತಾ ಇದೆ. ಕೆಲವೊಂದಷ್ಟು ಇರಾನ್ನ ಪರಮಾಣು ಪ್ಲಾಂಟ್ಗಳನ್ನ ಗುರಿಯಾಗಿಸ್ಕೊಂಡು ಯುದ್ಧವನ್ನ ಮಾಡಿದೆ. ಇದರ ಮಧ್ಯೆ ಖಮೇನಿ ಮಾತ್ರ ತುಟಿಕ್ ಪಿಟಿಕ್ ಅಂತ ತುಟಿಯನ್ನ ಬಿಚ್ಚಿರಲಿಲ್ಲ. ಹಡಗು ತಾಣದಲ್ಲಿ ಅಡಗಿ ಕುಳಿತುಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಕೂಡ ನೀವು ಅಡಗಿ ಕುಳಿತುಕೊಂಡಿರುವ ಸ್ಥಳ ನಮಗೆ ಗೊತ್ತಿದೆ, ಹಾಗಾಗಿ ನೀವೇ ಬಂದು ಶರಣಾಗಬೇಕು, ಶಾಂತಿಯ ಮಂತ್ರವನ್ನ ಪಠಿಸೋದಾಗಿ ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯ ಖಮೇನಿ ಮಾತ್ರ ಶರಣಾಗ್ತೀವಿ ಅಂತಾದ್ರು ಅಥವಾ ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಯಾವುದೇ ಒಂದು ಉತ್ತರವನ್ನ ಕೊಟ್ಟಿರಲಿಲ್ಲ. ಆದರೆ ಈಗ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅಮೆರಿಕ ದಾಳಿಯ ಬಳಿಕ ಫಸ್ಟ್ ರಿಯಾಕ್ಷನ್ ಇದು. ಅಂದ್ರೆ ಇರಾನ್ ಪರಮೋಚ್ಚ ನಾಯಕ ಖಮೇನಿ ಶಪಥವನ್ನ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಅಮೆರಿಕ ಮಾಡಿರುವಂತಹ ದಾಳಿಗೆ ಅಕ್ಷರಶಃ ಇರಾನ್ ಸೇರಿದಂತೆ ಕೆಲವೊಂದಷ್ಟು ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿರುವಂತಹ ಕೆಲವೊಂದಷ್ಟು ಜನ ಕೂಡ ಸಾವು ನೋವಿಗೀಡಾದ್ರು, ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಕೆಲವೊಂದಷ್ಟು ಕಟ್ಟಡಗಳು ಛಿದ್ರವಾಗಿದೆ. ಇನ್ನು ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನು ಕೂಡ ಗುರಿಯಾಗಿಸ್ಕೊಂಡು ಅಮೆರಿಕ ದಾಳಿ ಮಾಡಿತ್ತು. ಹಾಗಾಗಿ ಈ ಎಲ್ಲ ಬೆಳವಣಿಗೆಯನ್ನು ನೋಡಿಕೊಂಡು ಖಮೇನಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಮೆರಿಕದ ದಾಳಿಗೆ ಪ್ರತಿಕಾರವನ್ನು ತೀರಿಸಿಕೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಶಪಥ ಮಾಡಿದ್ದಾರೆ. ಅಂದರೆ ಯುದ್ಧದ ಭೀಕರತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆಯೇ ಹೊರತಾಗಿ ಎರಡು ದೇಶಗಳ ಪೈಕಿ ಒಂದು ದೇಶವೂ ಕೂಡ ಸೋಲನ್ನು ಒಪ್ಪಿಕೊಳ್ಳುವಂತಹ ಚಿತ್ರಣಗಳು ಲಕ್ಷಣಗಳು ನಮಗೆ ಕಾಣಿಸ್ತಾ ಇಲ್ಲ. ಅಮೆರಿಕದ ವಿರುದ್ಧ ಗುಡುಕ್ತಾ ಇದ್ದಾರೆ ಖಮೇನಿ. ಅಮೆರಿಕ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಾ ಇದ್ರು. ಎಷ್ಟೋ ದೇಶಗಳು ಅಮೆರಿಕದ ಶಸ್ತ್ರಾಸ್ತ್ರಗಳಿಗೆ, ಮಿಸೈಲ್ಗಳಿಗೆ, ಕ್ಷಿಪಣಿಗಳಿಗೆ ಎದುರುಕೊಳ್ತಾವೆ. ಆದರೆ ಖಮೇನಿ ಅವರ ಹತ್ರ ಅಷ್ಟೊಂದು ಸ್ಟ್ರಾಂಗೆಸ್ಟ್ ವೆಪನ್ ಏನಿದೆ? ಅಥವಾ ನ್ಯೂಕ್ಲಿಯರ್ ಪ್ಲಾಂಟ್ ನಿಜವಾಗ್ಲೂ ಕೂಡ ದಾಳಿಗೆ ಒಳಗಾಗ್ಲಿಲ್ವಾ? ಯುರೇನಿಯಂ ತುಂಬಿರುವಂತಹ ಪ್ಲಾಂಟ್ ಅನ್ನ ಬೇರೆ ಕಡೆ ಸಾಗಿಸಲಾಗಿದೆಯಾ? ಯಾಕಂದ್ರೆ ಇಷ್ಟೊಂದು ಸ್ಟ್ರಾಂಗೆಸ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ಇಷ್ಟೊಂದು ಖಾತ್ರಿ ಪಡಿಸ್ತಾ ಇದ್ದಾರೆ ಅಮೆರಿಕಕ್ಕೆ, ನಾವು ಸೇಡನ್ನ ತೀರಿಸ್ಕೊಳ್ತೀವಿ. ಅಮೆರಿಕ ಸೇರಿದಂತೆ ಇಸ್ರೇಲನ್ನ ನಾಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ನಡೀತಾ ಇರುವಂಥ ಯುದ್ಧ ಆಗಿರೋದ್ರಿಂದ ಇಲ್ಲಿವರೆಗೂ ಈ ಹಿಂದೆ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಲೇಬೇಕಾಗತ್ತೆ. 3 ಜನ ಉತ್ತರಾಧಿಕಾರಿಗಳನ್ನು ಕೂಡ ನೇಮಕ ಮಾಡಬೇಕು ಅನ್ನುವಂಥ ವಿಚಾರವನ್ನ ಖಮೇನಿ ಅವರೇ ದೃಢಪಡಿಸಿದ್ರು. ಆ ಹೊತ್ತಿಗೆ ನಾವು ಅನ್ಕೊಂಡ್ವಿ ಹೆದರ್ಕೊಂಡಿದ್ದಾರೆ ಅಂತ. ಆದರೆ ಇವರು ಜಗ್ಗುವಂತಹ ಜಾಯಮಾನದವರಲ್ಲ ಅನ್ನೋದು ಈ ರಿಯಾಕ್ಷನ್ ಇಂದ ಗೊತ್ತಾಗತ್ತೆ. ಅಮೆರಿಕ ದಾಳಿ ಬಳಿಕ ಖಮೇನಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿರೋದು ಎಲ್ಲೋ ಒಂದ್ ಕಡೆ ಅಮೆರಿಕಕ್ಕೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಂತಾಗಿದೆ. ಎಚ್ಚರಿಕೆಯ ಕರೆಗಂಟೆ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಒಂದ್ ಕಡೆ ಅಮೆರಿಕ ಧಮಕಿಯನ್ನ ಹಾಕ್ತಾ ಇದ್ರೆ, ಮತ್ತೊಂದ್ ಕಡೆ ಯಾವುದೇ ಕಾರಣಕ್ಕೂ ನಾವು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಈಗ ಸಂದೇಶವನ್ನ ರವಾನಿಸಿದ್ದಾರೆ.